ಭಾರತದ ಒಂದು ಸಣ್ಣ ಕುಟುಂಬ ಚೀನಾಗೆ ಟಕ್ಕರ್ ಕೊಟ್ಟು ಇಂದು 1700 ಕೋಟಿ ರೂಪಾಯಿಯ ಬಹು ದೊಡ್ಡ ಸಾಮ್ರಾಜ್ಯ ಕಟ್ಟಿದೆ. 1948 ನಮಗೆ ಸ್ವತಂತ್ರ ಸಿಕ್ಕ ನಂತರ ಕರ್ನಾಟಕದ ಒಬ್ಬರು ಟೀಚರ್ನ ಮಗ ಎನ್ ರಂಗರಾವ್ ತನ್ನ ಹೆಂಡತಿಯ ಒಡವೆಗಳನ್ನ ಮಾರಿ ಅಗರಬತ್ತಿಯನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಇಂದು ಈ ಅಗರಬತ್ತಿ ಭಾರತದ ಅತ್ಯಂತ ದೊಡ್ಡ ಅಗರಬತ್ತಿ ಬ್ರ್ಯಾಂಡ್ ಆಗಿದೆ. ಈ ಅಗರಬತ್ತಿ ಬರೋಬ್ಬರಿ 75 ದೇಶಗಳಿಗೆ ರಫ್ತಾಗುತ್ತೆ. ವರ್ಷಕ್ಕೆ 12 ಬಿಲಿಯನ್ಗಿಂತಲೂ ಹೆಚ್ಚು ಅಗರಬತ್ತಿ ಯೂನಿಟ್ಗಳು ಮಾರಾಟ ಆಗ್ತವೆ. ಆ ಅಗರಬತ್ತಿ ಬೇರೆ ಯಾವುದು ಅಲ್ಲ, ಸೈಕಲ್ ಪ್ಯೂರ್ ಅಗರಬತ್ತಿ. ಇದರ ಮಾರ್ಕೆಟಿಂಗ್ ಸ್ಟ್ರಾಟಜಿ ತುಂಬಾನೇ ಚೆನ್ನಾಗಿತ್ತು. ಇವರು ಎಲ್ಲಾ ಪ್ರಾಡಕ್ಟ್ಗಳಂತೆ ಅಂಗಡಿಗೆ ಹೋಗಿ ಸೇಲ್ ಮಾಡಿಲ್ಲ, ಅದರ ಬದಲಾಗಿ ಅಂಗಡಿಗಳ ಮುಂದೆ ಅಗರಬತ್ತಿ ಹಚ್ಚಿ ಇಡ್ತಾ ಇದ್ರು. ಗ್ರಾಹಕರು ಅಂಗಡಿಗಳಿಗೆ ಬರುವಾಗ ಅದರ ಪರಿಮಳವನ್ನ ಆಸ್ವಾದಿಸಿ ಕುತೂಹಲದಿಂದ ಈ ಸುವಾಸನೆ ಎಲ್ಲಿಂದ ಬರ್ತಾ ಇದೆ ಅಂತ ಕೇಳ್ತಾ ಇದ್ರು. ಅಂದ್ರೆ ಅಗರಬತ್ತಿ ನಮಗೂ ಬೇಕು ಅಂತ ಕೇಳ್ತಾ ಇದ್ರು. ಆಗ ಅಂಗಡಿಯವರು ಈ ಅಗರಬತ್ತಿಯವರ ಬಳಿ ನೀವು ಇದನ್ನ ಎಷ್ಟು ಬೆಲೆಗೆ ಕೊಡ್ತೀರಾ ಅಂತ ಕೇಳ್ತಾ ಇದ್ರು. ಆದರೆ ಈ ಕಂಪನಿ ಅದನ್ನ ನಿರಾಕರಿಸುತ್ತೆ. ಅದರ ಬದಲಾಗಿ ನೀವು 2 ಅಗರಬತ್ತಿಗಳನ್ನ ತೆಗೆದುಕೊಳ್ಳಿ, ಇದನ್ನ ನಿಮ್ಮ ಮನೆಗಳಲ್ಲಿ ಹಚ್ಚಿ ಅಂತ ಹೇಳ್ತಾರೆ. ಅಂಗಡಿಯವರು ಮನೆಗಳಲ್ಲಿ ಇದನ್ನ ಬಳಸಿದಾಗ ಅವರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಮನೆಯಲ್ಲೂ ಕೂಡ ಇದೆಲ್ಲಿಂದ ಬಂತು ಅಂತ ಡಿಮ್ಯಾಂಡ್ ಬರುತ್ತೆ. ಹೀಗೆ ಪ್ರತಿಯೊಬ್ಬ ಮಾಲೀಕರು ಕೂಡ ಅಗರಬತ್ತಿ ಕಂಪನಿ ಹೇಳಿದ ಬೆಲೆಗೆ ಕಣ್ಣು ಮುಚ್ಚಿಕೊಂಡು ಖರೀದಿ ಮಾಡ್ತಾ ಇದ್ರು. ಇದೇ ರೀತಿ ಈ ಬ್ರ್ಯಾಂಡ್ ಸಿಕ್ಕಾಪಟ್ಟೆ ಫೇಮಸ್ ಆಗುತ್ತೆ. ನೀವು ಕೂಡ ಈ ಅಗರಬತ್ತಿಯನ್ನ ಬಳಕೆ ಮಾಡ್ತಾ ಇದ್ರೆ ಕಾಮೆಂಟ್ ಮಾಡಿ.